ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ಫಸ್ಟ್ ಲವ್ ಅನ್ನುವಂತಹ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರುವಂತಹ ನಿರ್ದೇಶಕ, ಭರವಸೆಯ ನಿರ್ದೇಶಕ ಇವತ್ತು ನನ್ನ ಜೊತೆ ಇದ್ದಾರೆ. ಆಯುಷ್ ಮಲ್ಲಿ ಅವರು. ಅವ್ರ ಜೊತೆ ಮಾತನಾಡೋಣ. ಜೊತೆಗೆ ಪಪ್ಪಿ ಅನ್ನುವಂತಹ ಸಿನಿಮಾವನ್ನು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇದೇ ನೆಕ್ಸ್ಟ್ ಮುಂದಿನ ತಿಂಗಳು ಈ ಸಿನಿಮಾ ರಿಲೀಸ್ ಆಗುತ್ತೆ. ಅವ್ರ ಜೊತೆ ಮಾತನಾಡೋಣ, ಸಿನಿಮಾದ ಬಗ್ಗೆ ಮಾತನಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್, ಇವಾಗ ಪಪ್ಪಿ ಅನ್ನುವಂತಹ ಸಿನಿಮಾ ನಾವು ನೋಡಿದ್ವಿ, ಅಂದರೆ ಟ್ರೈಲರು ನೋಡಿದ್ವಿ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಮೊದಲನೇದಾಗಿ ಶುಭಾಶಯ. ಜೊತೆಗೆ ಈ ಒಂದು ಪಪ್ಪಿ ಸಿನಿಮಾ ಅಂದರೆ ಕಥೆಯ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅನ್ನುವಂಥದ್ದು, ಇದರ ನಿರ್ದೇಶನದ ಬಗ್ಗೆ ಏನು ಹೇಳ್ತೀರಾ? ಅದೇ ಕತೆ ಅಂತಂದರೆ, ಈಗ ರೆಗ್ಯುಲರು ಸಿನಿಮಾ ಬಿಟ್ಟು ಹೊಸತನ ಬೇರೆ ಏನೋ ಒಂದು ಮಾಡಬೇಕಂತ ನನಗೆ ಇದು ಮಾಡಿದಾಗ ಸೊ ಅವಾಗ ಹುಟ್ಟಿರೋದೇ ಪಪ್ಪಿ ಕತೆ. ಸೊ ಅದು ನಮ್ಮದು ಉತ್ತರ ಕರ್ನಾಟಕ ಆಗಿರೋದ್ರಿಂದ ಆ ಭಾಗದ ಕತೆಗಳನ್ನು ಹೇಳಬೇಕು. ತುಂಬ ಚೆನ್ನಾಗಿ, ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಥರದ್ದು ಭಾಷೆಗಳು ಸಿನಿಮಾ ಬರ್ತಾಯಿದೆ. ಸೊ ನನಗೆಲ್ಲ ಒಂದು ಕಡೆ ಕಾಡ್ತಾ ಇತ್ತು, ನಮ್ಮ ಭಾಗದ ಭಾಷೆ ಸಿನಿಮಾ ಯಾಕಿಲ್ಲ ಅಂತ. ಸೊ ಆ ಥರದಿಂದಾಗಿ ನಮ್ಮ ಭಾಷೆ ಸಿನಿಮಾನ ನಾನು ಚಾಯ್ಸ್ ಮಾಡ್ಕೊಂಡಿದ್ದೆ ಮೇಡಮ್. ಓಕೆ, ಅಂದರೆ ಪಪ್ಪಿ ಅಂದರೆ ಹೆಸರು ನಾರ್ಮಲ್ ಆಗಿ ಇದೆ, ಶ್ವಾನ ಅಂತ ನಾವು ಹೇಳ್ತೀವಿ. ಸೊ ನಿಮಗೆ ಯಾಕೆ ಅದೇ ಒಂದು ಹೆಸರಿಂದ ಆ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದೀರಾ? ಬೇರೆ ಅಂದರೆ ಈ ಹೆಸರು ಯಾಕೆ ಇಟ್ರಿ ಅನ್ನುವಂಥದ್ದು? ಇದರಲ್ಲಿ ಮೇಜರ್ ಕ್ಯಾರೆಕ್ಟರ್ ಬಂದು ಪಪ್ಪಿ ಇರೋದ್ರಿಂದ ಸೊ ಹಂಗಾಗಿ ಅದು ಪಪ್ಪಿ ಅಂತ ಇಟ್ರೇ ಅದಕ್ಕೆ ಒಂದು ಅರ್ಥ ಬರುತ್ತೆ ಅಂದ್ಕೊಂಡು ಪಪ್ಪಿ ಅಂತಲೇ ಇದು ಮಾಡಿರೋದು ಮೇಡಮ್. ಓಕೆ, ಇವಾಗ ಧ್ರುವ ಸರ್ಜಾ ಸರ್ ಬಂದರು, ಇಲ್ಲಿ ನಿಮಗೆ ವಿಶ್ ಮಾಡಿದರು. ಸೊ ಅವರ ಒಡನಾಟ ಹೇಗಿದೆ ನಿಮ್ಮ ಜೊತೆಗೆ ಅವರನ್ನೇ ಏನಕ್ಕೆ ಈ ಒಂದು ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಕರೆದಿದ್ರಿ ಅನ್ನುವಂಥದ್ದು, ಇದರ ಬಗ್ಗೆ ಮಾತಾಡೋದಾದರೆ? ಓಕೆ, ಈಗ ನನಗೆ ಧ್ರುವ ಸರ್ದು ಮೊದಲು ಪರಿಚಯ ಇದ್ದಿಲ್ಲ. ಸೊ ಅದೇ ಟ್ರೈಲರ್ ರಿಲೀಸ್ ಮಾಡಿದ್ವಲ್ಲ, ಟ್ರೈಲರ್ ರಿಲೀಸ್ ಆದಮೇಲೆ ಸೊ ಧ್ರುವ ಸರ್ದು ನೈಟ್ ಅವತ್ತು ಕಾಲ್ ಬರುತ್ತೆ, ಟ್ರೈಲರ್ ನೋಡಿ ತುಂಬ ಚೆನ್ನಾಗಿ ಮಾಡಿದಿರಿ ಡೈರೆಕ್ಟ್ರೇ, ಸೊ ತುಂಬ ಚೆನ್ನಾಗಿ ಮಾಡಿದಿರಿ, ಬನ್ನಿ ಒಂದು ಸಿಗೋಣ ಅಂತ ಮನೆ ಕರೆದು ವಿಶ್ ಮಾಡಿ, ಸೊ ಎಲ್ಲ ಕಾಫಿ ಟೀ ಊಟ ಎಲ್ಲ ಕೊಟ್ಟು ತುಂಬ ವಿಶ್ ಮಾಡಿದೆ. ನಿಮಗೆ ಏನೇ ಸಾಥ್ ಬೇಕಂತಂದರೆ ನಾನು ಕೊಡ್ತೀನಿ. ಯಾಕಂದರೆ ಅವರು ಅಲ್ಲಿ ನೋಡಿರೋದು ಸಿನಿಮಾ ಕಂಟೆಂಟು, ನನಗೆ ಪರಿಚಯನೇ ಇಲ್ಲ ಸರ್, ಪರಿಚಯ ಇಲ್ಲ. ಅವ್ರು ನೋಡಿದ್ದು ಸಿನಿಮಾ ಕಂಟೆಂಟ್ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಕಂಟೆಂಟ್ಗಳು ಗೆಲ್ಲಬೇಕು, ಅದೇ ನಮ್ಮ ಆಸೆ. ನಿಮಗೆ ಏನು ಸಾಧಬೇಕಂದ್ರೆ ನಾನು ಕೊಡ್ತೀನಿ, ನಿಮ್ಮ ಭಾಗದ ಕಥೆಗಳು ಬರಬೇಕು ಅಂತ ಒಂದು ಬೆನ್ನು ತಟ್ಟಿದ್ದರಿಂದ ಸೊ ಅದು ನಾನು ಅವ್ರಿಗೆ ಅದನ್ನ ಅರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಆ ಪ್ರೆಸೆಂಟೇಷನ್. ಇನ್ನು ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಆ್ಯಕ್ಟ್ ಮಾಡಿದ್ದಾರಾ ಹೇಗೆ? ಇಲ್ಲ, ಅವರೇನು ಆ್ಯಕ್ಟ್ ಮಾಡಿಲ್ಲ. ಸಿನಿಮಾ ಟ್ರೈಲರು ನೋಡಿ ತುಂಬ ಮೆಚ್ಚಿಕೊಂಡು ಅದಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಆ ಭಾಷೆಯನ್ನು ಕೇಳಿನೇ ನಮಗೆ ತುಂಬ ಖುಷಿ ಅನಿಸುತ್ತೆ. ತುಂಬಾ ಆ ಭಾಷೆಯ ಶೈಲಿ ತುಂಬ ಚೆನ್ನಾಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಮಕ್ಕಳು ಹೇಗೆ ಆ್ಯಕ್ಟ್ ಮಾಡಿದ್ದಾರೆ, ನೀವು ನೋಡಿದ ಅನುಭವ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ ಭಾಷೆ ಶೈಲಿ ಹೇಳ್ಬೇಕಂತಂದರೆ ನಮ್ಮ ಉತ್ತರ ಕರ್ನಾಟಕ ಭಾಷೆನೇ ಅದು ಒಂಥರ ಡಿಫ್ರೆಂಟು. ಸೊ ಎಲ್ಲರೂ ಇಲ್ಲಿವರೆಗೂ ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಮಿಡಿಯಾಗಿ ಯೂಸ್ ಮಾಡ್ತಾಯಿದ್ರು. ಸೊ ಎಲ್ಲೋ ಒಂದು ಪಾತ್ರನ, ಸೊ ಎಲ್ಲ ಫಾದರ್ ಕ್ಯಾರೆಕ್ಟ್ರು, ಎಲ್ಲ ಯಾವುದೋ ವಿಲನ್ನು ಆ ಥರ. ಸೊ ಅದನ್ನು ನಾವು ಪರಿಪೂರ್ಣವಾಗಿ ಒಂದು ಮಾಡಬೇಕನ್ನೋದು ನನ್ನ ಆಸೆ ಇತ್ತು. ಅಂದರೆ ಅದು ಕಾಮಿಡಿಗೆ ಸೀಮಿತ ಆಗಬಾರ್ದು, ಅದು ಬಿಟ್ಟು ಬೇರೆ ಏನು ಬೇಕು, ನಮ್ಮ ಭಾಗದ ಆ ಲ್ಯಾಂಗ್ವೇಜ್ನ ಎಲ್ಲರೂ ಎಂಜಾಯ್ ಮಾಡಬೇಕು. ಸೊ ಹಂಗಾಗಿ ಅದು ನಮ್ಮ ಪರಿಪೂರ್ಣವಾಗಿ ಮಾಡೋಣ ಅಂದ್ಕೊಂಡು ನಮ್ಮ ಭಾಷೆನ ನಾನು ಸೆಲೆಕ್ಟ್ ಮಾಡಿದ್ದೆ. ಓಕೆ, ಇನ್ನು ಅಂತಾರಾಷ್ಟ್ರೀಯ ಫಿಲಮ್ ಫೆಸ್ಟಲ್ಲಿ ಕೂಡ ನೀವು ಹೇಳಿದ್ರಿ, ಅಲ್ಲಿ ಅಷ್ಟು ಮಾನ್ಯತೆ ಸಿಗಲಿಲ್ಲ ನಮಗೆ ಈ ಒಂದು ಸಿನಿಮಾದ ಬಗ್ಗೆ ಅಂತ. ಯಾಕೆ, ಏನು ರೀಸನ್ ಇರ್ಬೋದು? ಇದರ ಬಗ್ಗೆ ಏನು ಹೇಳ್ತೀರ ತಾವು ಅಂತ? ಅದ್ರ ಬಗ್ಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು ನೀವು. ಸೊ ನಾವು ಸಬ್ಮಿಟ್ ಮಾಡಿದ್ವಿ. ಅಟ್ಲೀಸ್ಟ್ ಅವರು ಸಿನಿಮಾ ಟ್ರೈಲರ್ ನೋಡಿಬಿಟ್ಟಿದ್ರೆ ಏನೋ ಸೆಲೆಕ್ಟ್ ಮಾಡ್ತಾಯಿದ್ರು, ನೋಡಲಿಲ್ಲ. ಅದೇ ಒಂದು ನನಗೆ ಬೇಜಾರು. ಏನಂತಂದರೆ ಫೆಸ್ಟಿವಲ್ ಅಂತಂದರೆ ಹೇಳ್ತಾರೆ, ಸೊ ಬೇರೆ ಭಾಗದ ಕಲ್ಚರು ನಮಗೆ ಬರಬೇಕು, ನಮ್ಮ ಭಾಗದ ಜನರನ್ನು ನೋಡಬೇಕಂತಾರೆ. ಓಕೆ, ಅದು ನಾವು ಅಗ್ರೇನೆ, ಬೇರೆ ದೇಶದ ಕಲ್ಚರ್ ನಾವು ಹಾಗೆ ನಮ್ಮ ದೇಶದ್ದು, ನಮ್ಮ ಉತ್ತರ ಕರ್ನಾಟಕದ ಕಲ್ಚರ್ ನಾವು ಬೇರೆ ಕಡೆ ತೋರಿಸ್ಬೇಕಲ್ವಾ? ಸೊ ಅದು ಯಾವಾಗ ಅದು ಆಗಬೇಕಾಯ್ತು ಫೆಸ್ಟಿವಲಿಂದ. ಅದು ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರೋದ್ರಿಂದ ನಮ್ಮ ಭಾಗದ ಕಥೆಗಳನ್ನೇ ಹೇಳಬೇಕು. ಸೊ ಆ ಥರ ಆಗಿರೋದ್ರಿಂದ ನಾವು ಇದು ಮಾಡಿದ್ವಿ. ಬಟ್ ಸೆಲೆಕ್ಷನ್ ಆಗಲಿಲ್ಲ. ಸೊ ಅದು ಒಳಮರ್ಮ ನಮಗೂ ಗೊತ್ತಿಲ್ಲ. ಸೊ ಇರಲಿ, ನಮಗೇನಂತಂದರೆ ಏನೋ 4 ಜನ ಥಿಯೇಟ್ರಲ್ಲಿ ಕೂತ್ಕೊಂಡು ಜೂರಿಗಳು ಸಿನಿಮಾ ನೋಡಿ ಸೆಲೆಕ್ಷನ್ ಮಾಡೋದು ನಾನು ಅವತ್ತು ಡಿಸೈಡ್ ಮಾಡಿದೆ. ಇದು 4 ಜನರಿಗೆ ಸೀಮಿತವಾದ ಸಿನಿಮಾ ಅಲ್ಲ, 4 ಜನ ಜೂರಿಗಳಿಗೆ ಸೀಮಿತವಾದ, ಅದು ಬಿಟ್ಟು ಹೊರಗಡೆ ಏನೋ ಇದೆ. ಸೊ ಹಾಗಾಗಿ ನಾನು ಟ್ರೈಲರ್ ಬಿಟ್ಟೆ. ಟ್ರೈಲರ್ ಅಂತೂ ಜನ ಮೆಚ್ಕೊಂಡಿದ್ದಾರೆ. ನಾವು ಯಾವತ್ತೂ ಅಷ್ಟೇ, ಸಿನಿಮಾ ಜನರಿಗೆ ಇಷ್ಟ ಆಗಬೇಕು, ಜೂರಿಗಳಿಗೆಲ್ಲ. ಸೊ ನಾವು ಈಗೇನೇ ಮಾಡಿದ್ರು ಮುಂದೆ ನೆಕ್ಸ್ಟು ಜನರಿಗೆ ಇಷ್ಟ ಆಗೋ ಸಿನಿಮಾ ಮಾಡಬೇಕಂತ ನನ್ನ ಆಸೆ. ಓಕೆ, ಇನ್ನು May 1ಗೆ ರಿಲೀಸ್ ಆಗುತ್ತೆ ಸಿನಿಮಾ. ಸೊ ವೀಕ್ಷಕರಿಗೆ ಏನು ಹೇಳ್ತೀರಾ, ಈ ಒಂದು ಸಿನಿಮಾವನ್ನು ಯಾಕೆ ನೋಡಲೇಬೇಕು? ಇದು ಯಾಕಂತಂದರೆ ನಾನು ಹೇಳೋದು, ಪಪ್ಪಿ ಸಿನಿಮಾದ ಟ್ರೈಲರ್ ನೋಡಿ,
ಒಂದು ಸಾಂಗ್ ಇದೆ, ಅದು ನೋಡಿ. ನೀವು ಪಪ್ಪಿ ಸಿನಿಮಾದ ಟ್ರೈಲರ್ ನೋಡಿ ನಿಮಗೆ ಇಷ್ಟ ಆಯ್ತು ಅಂದರೆ ಸಿನಿಮಾ ನೋಡಿ. ನಿಮಗೆ ಟ್ರೈಲರ್ ಇಷ್ಟ ಆಗಲಿಲ್ಲ ಅಂತಂದ್ರೆ ದಯವಿಟ್ಟು ಸಿನಿಮಾ ನೋಡಬೇಡಿ. ಅಂದರೆ ನೀವು ನೋಡೋ 4 ನಿಮಿಷ ಏನು ಟ್ರೈಲರ್ ಇದೆಯೋ, ಸೊ ಅದು ಸಿನಿಮಾ ಪೂರ್ತಿ ಏನು 2 ಅವರ್ 4 ನಿಮಿಷ ಏನಿದೆಯಲ್ಲ, ಆ 4 ನಿಮಿಷ ಏನಿದೆ ಸಿನಿಮಾದಲ್ಲಿ ಅಷ್ಟೇ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಹಂಗಾಗಿ ನಾನು ಪ್ರೇಕ್ಷಕರಿಗೆ ಹೇಳೋದಿಷ್ಟೇ, ದಯವಿಟ್ಟು ಪಪ್ಪಿ ಸಿನಿಮಾದ ಟ್ರೈಲರ್ ನೋಡಿ. ಸೊ ಈಗ ತುಂಬ ಜನರಿಗೆ ಕನ್ಫ್ಯೂಸ್ ಇರುತ್ತೆ, ಬರೋ ಸಿನಿಮಾ ಎಲ್ಲ ಚೆನ್ನಾಗಿದೆ ಅಂತಾರೆ, ಥಿಯೇಟ್ರಿಗೆ ಹೋದರೆ ಜನ ಇರಲ್ಲ ಹಾಗೆ ಹೀಗೆ ಅಂತ. ಸೊ ನಾನು ಅದಕ್ಕೆ ಹೇಳೋದು ಏನಂತಂದರೆ, ದಯವಿಟ್ಟು ಅದಕ್ಕೋಸ್ಕರನೇ ನಾವು ಒಂದು ಕನ್ನಡಿ ಕೊಟ್ಟಿದ್ದೀವಿ ನಿಮಗೆ ಪಪ್ಪಿದು, ಅದು ನೋಡಿ. ಸೊ ಟ್ರೈಲರ್, ನಮ್ಮ ಸಿನಿಮಾದ ಕನ್ನಡಿ ಅಂದ್ರೇ ಟ್ರೈಲರ್, ನೀವು ಟ್ರೈಲರ್ ನೋಡಿ, ಜೊತೆಗೆ ಒಂದು ಕಾಲು ಕೆಟ್ಟತೆ ಒಂದು ಸಾಂಗ್ ನೋಡಿ. ಇವೆರಡು ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಸಿನಿಮಾ ನೋಡಿ, ಯಾವತ್ತೂ ಮಿಸ್ ಮಾಡ್ಕೊಂಡು. ಯಾಕಂದರೆ ನೀವು 4 ನಿಮಿಷ ಏನು ಎಂಜಾಯ್ ಮಾಡ್ತೀರಾ, 2 ಅವರ್ ಸಿನಿಮಾದಲ್ಲಿ ಅಷ್ಟು ಎಂಜಾಯ್ ಮಾಡ್ತೀರಾ. ಅದು ಬರೀ ಎಂಜಾಯ್ಮೆಂಟ್ ಅಂತಂದಲ್ಲ, ಒಂದು 80% ಎಂಟರ್ಟೈನ್ಮೆಂಟು, ಸೊ ಒಂದು 20% ಫೀಲ್ ಏನಿರುತ್ತಲ್ಲ, ಆ ಫೀಲ್ ಸಿಗುತ್ತೆ. ಒಳ್ಳೆಯದಾಗಲಿ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ನೋಡಿದ್ರಲ್ಲ ವೀಕ್ಷಕರೇ, ಪಪ್ಪಿ ಅನ್ನುವಂಥ ಸಿನಿಮಾದ ನಿರ್ದೇಶಕರು ನಮ್ಮ ಜೊತೆ ಮಾತನಾಡಿದರು. ಅಂದರೆ ಒಂದಿಷ್ಟು ವಿಚಾರಗಳನ್ನು ಹೇಳಿದರು. ಅಂದರೆ ಹೊಸ ಸಿನಿಮಾ, ಅಂದರೆ ನನ್ನ ಸಿನಿಮಾದ ಬಗ್ಗೆ ಈ ಥರ ಎಲ್ಲ ಇದೆ, ನೀವು ನೋಡಿ. ಹಾಗೆಯೇ ಅಂತಾರಾಷ್ಟ್ರೀಯ ಫಿಲಮ್ ಫೆಸ್ಟ್ನಲ್ಲಿ ಅಷ್ಟೆಲ್ಲ ಮಾನ್ಯತೆ ಸಿಗಲಿಲ್ಲ, ಆದರೆ ಇದೀಗ ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ, ಮೇ 1ಕ್ಕೆ ರಿಲೀಸ್ ಆಗುತ್ತೆ ಅಂತ ಹೇಳಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್.